ಸಿಹಿ ಕುಕಿಂಗ್ ಚಾನಲ್. ಇವತ್ತು ನಾನು ಸ್ಪೆಷಲ್ ಆಗಿರೋ ಅಂತ ಡಾಬಾ ಸ್ಟೈಲ್ ರೆಸ್ಟೋರೆಂಟ್ ಸ್ಟೈಲ್ ಅಲ್ಲಿರೋ ಅಂತ ಪನ್ನೀರ್ ಗ್ರೇವಿ ಮನೇಲೆ ಮಾಡೋದು ಹೇಗೆ ಅಂತ ಹೇಳ್ಕೊಡ್ತಾ ಇದ್ದೀನಿ. ಯಾರು ಇನ್ನ ನಮ್ಮ ಚಾನಲ್ ಅಲ್ಲಿ ಸಬ್ಸ್ಕ್ರೈಬ್ ಆಗಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ನೀವು ಅಪ್ಡೇಟ್ಸ್ಗೋಸ್ಕರ. ಸೊ ನಾನಿಲ್ಲಿ ಅರ್ಧ ಕೆಜಿ ಪನ್ನೀರ್ನ ತಗೊಂಡ್ಬಿಟ್ಟು ನೀಟಾಗಿ ವಾಶ್ ಮಾಡಿ ಈ ತರ ಸ್ಮಾಲ್ ಸ್ಮಾಲ್ ಸ್ಲೈಸ್ ಮಾಡಿ ಇಟ್ಕೊಂಡಿದ್ದೀನಿ. ಅದಕ್ಕೆ ಬೇಕು ಸಿಂಪಲ್ ಮನೇಲಿರೋ ಅಂತ ಇಂಗ್ರೀಡಿಯೆಂಟ್ಸ್ ಯೂಸ್ ಮಾಡಿ ಮಾಡ್ತಾ ಇರೋದು. ಇಲ್ಲಿ ಒಂದು ಮೀಡಿಯಂ ಸೈಜ್ 3 ಟೊಮೆಟೊ ಇಟ್ಕೊಂಡಿದ್ದೀನಿ. ಇಲ್ಲಿ ಒಂದು ಈರುಳ್ಳಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ, ದಪ್ಪ ಇರೋದು 2 ಈರುಳ್ಳಿ, ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಫ್ಲೇವರ್ಗೋಸ್ಕರ ಒಂದು 4 ಗ್ರೀನ್ ಚಿಲ್ಲಿ, ಇಲ್ಲಿ ಗಾರ್ಲಿಕ್ ಮತ್ತೆ ಜಿಂಜರ್ನ ವಾಶ್ ಮಾಡಿ ರೆಡಿ ಇಟ್ಕೊಂಡಿದ್ದೀನಿ. ಈ ಕೊತ್ತಂಬರಿ ಸೊಪ್ಪು ಲಾಸ್ಟ್ ಅಲ್ಲಿ ಗ್ರೇವಿಗೆ ಹಾಕ್ಲಿಕ್ಕೆ. ಕೆಲವೊಂದು ಸ್ಪೈಸಸ್ ಒಗ್ಗರಣೆಗೆ ಬೇಕಾಗುತ್ತೆ, ಅದನ್ನ ಆಮೇಲೆ ತೋರಿಸ್ತೀನಿ. ಇಷ್ಟು ಬೇಕಾಗಿರೋಂಥದ್ದು ಪನ್ನೀರ್ ಗ್ರೇವಿ ಮಾಡಲಿಕ್ಕೆ ಐಟಮ್ಸ್. ಸೊ ನಾನಿಲ್ಲಿ ಹಸಿದಿನ ಏನು ಫ್ರೈ ಮಾಡ್ತಾ ಇಲ್ಲ. ಇವಾಗ ಹಸಿದೆ ಇರೋದನ್ನೇ ಮಿಕ್ಸಿ ಜಾರ್ಗೆ ಈರುಳ್ಳಿ ಹಾಕೊತಾ ಇದ್ದೀನಿ, ಮತ್ತೆ ಗಾರ್ಲಿಕ್ಸ್ ಹಾಕೊತಾ ಇದ್ದೀನಿ, ಜಿಂಜರ್ ಹಾಕೊತಾ ಇದ್ದೀನಿ, ಗ್ರೀನ್ ಚಿಲ್ಲಿ ಫ್ಲೇವರ್ಗೋಸ್ಕರ. ಸೊ ಇಷ್ಟನ್ನು ಮತ್ತೆ ಟೊಮೆಟೊನ ಆಮೇಲೆ ನಾವು ಪೇಸ್ಟ್ ಮಾಡಬೇಕಾಗುತ್ತೆ. ಇಷ್ಟನ್ನು ನೀಟಾಗಿ ಒಂದು ನುಣ್ಣಗೆ ಪೇಸ್ಟ್ ಮಾಡ್ಕೊಳ್ಳೋಣ. ಅದಕ್ಕೊಂದು 2 ಸ್ಪೂನ್ ಆಯಿಲ್ ಹಾಕೊಳ್ಳಿ. ಪನ್ನೀರ್ನ ಫ್ರೈ ಮಾಡ್ಲಿಕ್ಕೋಸ್ಕರ ಹಾಗೇನು ಹಾಕ್ಬೋದು, ನಿಮಗೆ ಫ್ರೈ ಇಷ್ಟ ಇಲ್ಲ ಅಂದ್ರೆ ಹಾಗೇನು ಹಾಕ್ಬೋದು. ನನಗೆ ಮನೇಲಿ ಮಕ್ಕಳೆಲ್ಲ ಪನ್ನೀರ್ನ ಫ್ರೈ ಮಾಡಿದ್ರೆ ಇಷ್ಟಪಡ್ತಾರೆ, ಸೊ ಹಂಗಾಗ್ಬಿಟ್ಟು ನಾನು ಫ್ರೈ ಮಾಡ್ಕೊತಾ ಇದ್ದೀನಿ. ಇವಾಗ ಸ್ಲೈಸ್ ಮಾಡಿ ಇಟ್ಕೊಂಡಿರೋದನ್ನ ಪನ್ನೀರ್ನ ಹಾಕೊತಾ ಇದ್ದೀನಿ. ಸ್ವಲ್ಪ ಚಿಲ್ಲಿ ಆ್ಯಡ್ ಮಾಡ್ತಾ ಇದ್ದೀನಿ. ಇವಾಗ ಸ್ವಲ್ಪ ಸಾಲ್ಟ್ನ ಆ್ಯಡ್ ಮಾಡ್ತಾ ಇದ್ದೀನಿ, ಮತ್ತೆ ಗ್ರೇವಿಗೆ ಹಾಕಿರ್ತೀನಿ. ಲೈಟಾಗಿ ಸಾಲ್ಟ್ನ ಹಾಕಿ ಆ್ಯಡ್ ಮಾಡಿ ಸ್ವಲ್ಪ ಸ್ಪೂನೆಲ್ಲ ಹಾಕಿ ತಿರುಗಿಸ್ಬಾರ್ದು, ಜಸ್ಟ್ ಹಿಂಗೆ ಪ್ಯಾನ್ ಇಟ್ಕೊಂಡ್ಬಿಟ್ಟು ಹೀಗೆ ಮಾಡಿದ್ರೆ ಮಿಕ್ಸ್ ಆಗುತ್ತೆ. ಪನ್ನೀರ್ನ ಸ್ಪೂನಿಂದ ಮಿಕ್ಸ್ ಮಾಡಬಾರ್ದು, ಹೀಗೆ ಪ್ಯಾನ್ ಇಟ್ಕೊಂಡ್ಬಿಟ್ಟು ಹೀಗೆ ಹಿಂಗೆ ಅನ್ನೋದ್ರಿಂದ ಕರೆಕ್ಟಾಗಿ ಪನ್ನೀರು ಎಲ್ಲ ಮಿಕ್ಸ್ ಆಗುತ್ತೆ. ಸೊ ಪ್ಯಾನ್ ಇಟ್ಕೊಂಡ್ಬಿಟ್ಟು ಈ ಕಡೆ ಅದಕ್ಕೆ ಸ್ವಲ್ಪ ಆಯಿಲ್ ಹಾಕ್ಕೊಂಡು ಸ್ಪೈಸಸ್ನ ಆ್ಯಡ್ ಮಾಡ್ಕೊಳ್ಳೋಣ. ಪಲಾವ್ ಎಲೆ, ಸೊ ಚಕ್ಕೆ, ಒಂದು 3 to 4 ಲವಂಗ, ನಾನು ಇದಕ್ಕೆ ಆಯಿಲಲ್ಲೇ ಚಿಲ್ಲಿ ಪೌಡ್ರನ್ನ ಆ್ಯಡ್ ಮಾಡ್ತಾ ಇದ್ದೀನಿ. ಕಾಶ್ಮೀರಿ ಚಿಲ್ಲಿ ನಾನು ಯೂಸ್ ಮಾಡ್ತಾ ಇರೋದು, ಆ ಚಿಲ್ಲಿ ಪೌಡ್ರನ್ನ ಆ್ಯಡ್ ಮಾಡ್ತಾ ಇದ್ದೀನಿ. ಕಲರ್ ಇನ್ನೂ ಸಖತ್ತಾಗಿ ಬರುತ್ತೆ, ಸೊ ಅದಕ್ಕೆ ಆಯಿಲಲ್ಲೇ ಮಿಕ್ಸ್ ಮಾಡ್ತಾ ಇದ್ದೀನಿ. ಇವಾಗ ನಾನೇ ರುಬ್ಕೊಂಡು ಇಟ್ಕೊಂಡಿದ್ವಲ್ಲ, ಪೇಸ್ಟ್ ಮಾಡ್ಕೊಂಡಿರೋದನ್ನ ಅದನ್ನ ಮಸಾಲಾನ ಆ್ಯಡ್ ಮಾಡ್ತಾ ಇದ್ದೀನಿ. ಸೊ 2 ಸ್ಪೂನ್ ಅರಿಶಿನ ಪುಡಿ ಹಾಕ್ಕೊತಾ ಇದ್ದೀನಿ. ಸೊ 1 ಸ್ಪೂನ್ ಧನಿಯಾ ಪುಡಿ ಆ್ಯಡ್ ಮಾಡ್ತಾ ಇದ್ದೀನಿ. ಸೊ ನೀವು ಗ್ರೇವಿ ಎಷ್ಟು ಮಾಡ್ತಾ ಇದ್ರೆ ಅದಕ್ಕೆ ಸರಿಯಾಗಿ ನೋಡಿ ಹಾಕೊಳ್ಳಿ. ನಾನು ಸ್ವಲ್ಪ ಇವತ್ತು ಜಾಸ್ತಿ ಮಾಡ್ತಾ ಇದ್ದೀನಿ, ಹಾಗಾಗಿ 2 ಸ್ಪೂನು ಧನಿಯಾ ಪೌಡ್ರ್ ಆ್ಯಡ್ ಮಾಡಿದ್ದೀನಿ. 1 ಸ್ಪೂನ್ ಗರಂ ಮಸಾಲ ಪೌಡರ್ ಆ್ಯಡ್ ಮಾಡ್ತಾ ಇದ್ದೀನಿ. ಇವಾಗ ಚೆನ್ನ ಮಸಾಲ ಹಾಕ್ತಾ ಇದ್ದೀನಿ. ನಿಮ್ಮ ಮನೇಲಿ ಚೆನ್ನ ಮಸಾಲ ಇದ್ದರೆ ಚೆನ್ನ ಮಸಾಲ ಆ್ಯಡ್ ಮಾಡಿ, ಇಲ್ಲ ಅಂದರೆ ಓಕೆ ಪರವಾಗಿಲ್ಲ, ಇದು ಆಪ್ಷನಲ್ಲು. ಸೊ ಇದು ಸ್ಪೈಸಸ್ನೆಲ್ಲ ಹಾಕಿದ್ಮೇಲೆ ಒಂದು 2 ರಿಂದ 3 ನಿಮಿಷ ಚೆನ್ನಾಗಿ ಹಸಿ ವಾಸನೆ ಹೋಗೋವರೆಗೂ ಮೀಡಿಯಮ್ ಉರಿಯಲ್ಲಿ ಇಟ್ಕೊಂಡು ಫ್ರೈ ಮಾಡ್ಕೊಳ್ಳಿ. ಸೊ ಇವಾಗ ಟೊಮೆಟೊ ಪೂರನ್ನ ಆ್ಯಡ್ ಮಾಡೋಣ. ಟೊಮೆಟೊ ಪೇಸ್ಟ್ ಮಾಡಿ ಇಟ್ಕೊಂಡಿದ್ದೀನಿ, ಸೊ ಅದನ್ನು ಆ್ಯಡ್ ಮಾಡ್ತಾ ಇದ್ದೀನಿ. ಸೊ ಮಿಕ್ಸಿ ಜಾರನ್ನು ವಾಶ್ ಮಾಡ್ಕೊಂಡ್ಬಿಟ್ಟು ಅದರಲ್ಲಿರೋ ನೀರನ್ನು ಇದರಲ್ಲಿ ಹಾಕಿ ಮಿಕ್ಸ್ ಮಾಡ್ತಾ ಇದ್ದೀನಿ. ಸೊ ನಿಮಗೆ ಕನ್ಸಿಸ್ಟೆನ್ಸಿ ನೋಡ್ಕೊಳ್ಳಿ, ಕನ್ಸಿಸ್ಟೆನ್ಸಿ ನೋಡಿಕೊಂಡು ನಾವು ಇವಾಗ ನೀರನ್ನ ಆ್ಯಡ್ ಮಾಡಬೇಕಾಗುತ್ತೆ. ನನಗೆ ಕ್ವಾಂಟಿಟಿ ಜಾಸ್ತಿ ಇದೆ ಇವತ್ತು ನಾನು ಮಾಡ್ತಾ ಇರೋದು, ಸೊ ಹಂಗಾಗಿ ಇದು ತಿಕ್ಕಾಗಿದೆ ಮಸಾಲ. ನೀರನ್ನ ಹಾಕ್ತಾ ಇದ್ದೀನಿ ನಾನು. ಇವಾಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ತಾ ಇದ್ದೀನಿ. ನಾನಿವಾಗ ಬಟಾಣಿನ ಆ್ಯಡ್ ಮಾಡ್ತಾ ಇದ್ದೀನಿ. ಇದು ನನಗೆ ಬಟಾಣಿ ನಾನು ಒಣಗಿರೋ ಬಟಾಣಿನೇ ಬೇಯಿಸಿ ಇಟ್ಕೊಂಡಿರೋದು. ಮಾರ್ಕೆಟಲ್ಲಿ ನನಗೆ ಇವತ್ತು ಹಸಿ ಬಟಾಣಿ ಸಿಕ್ಕಿಲ್ಲ, ಸೊ ಟೈಮ್ ಆಗಿತ್ತು, ಸರ್ಚ್ ಮಾಡೋಕ್ಕೆ ಹೋಗಿಲ್ಲ. ಹಂಗಾಗ್ಬಿಟ್ಟು ಮನೇಲಿರೋಂಥ ಒಣಗಿರೋ ಬಟಾಣಿನ ಬೇಯಿಸಿ ಇಟ್ಕೊಂಡ್ರೆ ಇವಾಗ ನಾನು ಗ್ರೇವಿಯಲ್ಲಿ ಮಿಕ್ಸ್ ಮಾಡ್ತಾ ಇದ್ದೀನಿ. ಸೊ ಈ ಟೈಮಲ್ಲಿ ನೀವು ಉಪ್ಪು ಖಾರ ಬೇಕಾದ್ರೆ ಟೇಸ್ಟ್ ಮಾಡಿ ಆ್ಯಡ್ ಮಾಡ್ಕೊಬೋದು. ಉಪ್ಪು ನೋಡಿಬಿಟ್ಟು ಟೇಸ್ಟ್ ಮಾಡಿ ಆ್ಯಡ್ ಮಾಡ್ಕೊಳ್ಳಿ. ಓಕೆ, ಸೊ ಅವಾಗೆ ಫ್ರೈ ಮಾಡಿ ಇಟ್ಕೊಂಡಿರೋ ಪನ್ನೀರ್ನ ಇವಾಗ ಆ್ಯಡ್ ಮಾಡ್ತಾ ಇದ್ದೀನಿ. ಸ್ಲೋವಾಗಿ ಸಿಮ್ಮಲ್ಲಿ ಇಟ್ಕೊಂಡ್ಬಿಟ್ಟು ಫ್ರೈ ಮಾಡಿ ಇಟ್ಕೊಂಡಿರೋ ಪನ್ನೀರ್ನ ಆ್ಯಡ್ ಮಾಡ್ಕೊಂಡು ನೀಟಾಗಿ ಒಂದು ಮಿಕ್ಸ್ ಮಾಡಿಬಿಟ್ಟು ಒಂದು ಸ್ವಲ್ಪ ಗ್ರೇವಿ ಸೆಟ್ ಆಗಲಿಕ್ಕೆ ಬಿಡೋಣ. ಒಂದು 2 ರಿಂದ 3 ನಿಮಿಷ ಗ್ರೇವಿ ಸ್ವಲ್ಪ ಕುದಿ ಬರಬೇಕು. ಕಂಪ್ಲೀಟಾಗಿ ಪನ್ನೀರ್ ಮಸಾಲೆ ರೆಡಿಯಾಗಿದೆ. ಲಾಸ್ಟಲ್ಲಿ ಕೊತ್ತಂಬರಿ ಸೊಪ್ಪನ್ನು ಆ್ಯಡ್ ಮಾಡ್ತಾ ಇದ್ದೀನಿ. ಸೊ ಇವಾಗ ಕೊತ್ತಂಬರಿ ಸೊಪ್ಪನ್ನು ಆ್ಯಡ್ ಮಾಡಿಬಿಟ್ಟು ಒಂದು ಮಿಕ್ಸ್ ಮಾಡಿದರೆ
ಟೇಸ್ಟಿಯಾಗಿರೋ ಅಂಥ ಪನ್ನೀರ್ ಮಸಾಲ ರೆಡಿಯಾಗಿದೆ ಫ್ರೆಂಡ್ಸ್. ಇದನ್ನು ನಾನು ಇವತ್ತು ಚಪಾತಿ, ದೋಸೆ, ಪೂರಿ, ರೈಸ್ ಎಲ್ಲದಕ್ಕೂ ಯೂಸ್ ಮಾಡ್ಬೋದು. ನಾನಿವತ್ತು ಚಪಾತಿ ಮಾಡಿದ್ದೀನಿ. ಚಪಾತಿ ಜೊತೆಗೆ ನಾನು ಸರ್ವ್ ಮಾಡ್ತಾಯಿದ್ದೀನಿ. ಇವಾಗ ನೋಡಿ ಪರ್ಫೆಕ್ಟಾಗಿರೋ ಅಂಥದ್ದು. ಸೊ ಇವಾಗ ಪರ್ಫೆಕ್ಟಾಗಿ ರೆಡಿಯಾಗಿದೆ ಪನ್ನೀರ್ ಮಸಾಲ ಚಪಾತಿ ಜೊತೆಗೆ. ಸೊ ರೈಸು ಇದೆ, ಹಂಗಾಗ್ಬಿಟ್ಟು ಗ್ರೇವಿ ಸ್ವಲ್ಪ ನಾನು ಈ ಕನ್ಸಿಸ್ಟೆನ್ಸಿಗೆ ಮಾಡ್ಕೊಂಡಿದ್ದೀನಿ. ಸೊ ನೋಡಿಬಿಟ್ಟು ನೀವು ಮಾಡಿ. ಇವಾಗ ಕಂಪ್ಲೀಟಾಗಿ ಪನ್ನೀರ್ ಮಸಾಲ ರೆಡಿ ಟು ಹೀಟ್.